ಮಾನವ ಹಕ್ಕುಗಳ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ. ನ್ಯಾಯಾಧೀಶ ಆರ್. ನಟೇಶ್. ಭಾರತ ಸಂವಿಧಾನದ ಚೌಕಟ್ಟಿನಲ್ಲಿ ಮನುಷ್ಯನ ಹಕ್ಕುಗಳು ಉಲ್ಲಂಘನೆಯಾಗದಂತೆ ಸಂರಕ್ಷಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಆರ್. ನಟೇಶ್ ರವರು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ, ಬೆಂಗಳೂರು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಕರ್ನಾಟಕ ಮಾನವ ಹಕ್ಕುಗಳ ಸಮಿತಿ ಕೋಲಾರ ಇವರ ಸಂಯುಕ್ತಾಶ್ರಯದಲ್ಲಿ ಬುಧವಾರ ಮಧ್ಯಾಹ್ನ 2 ಗಂಟೆಯಲ್ಲಿ ನಗರದ ಟಿ. ಚೆನ್ನಯ್ಯ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾದ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ್ದಾರೆ. ಮನುಷ್ಯ ಭ್ರೂಣ ವ್ಯವಸ್ಥೆಯಲ್ಲಿರುವಾಗಿನಿಂದ ಕೊನೆಯವರೆಗೆ ತನ್ನದೇ ಆದ ಹಕ್ಕುಗಳನ್ನು ಹೊಂದಿದ್ದಾನೆ. ಆ ಹಕ್ಕುಗಳನ್ನು ಕಸಿದುಕೊಳ್ಳುವುದು ಅಪರಾಧವಾಗುತ್ತದೆ ಎಂದು ತಿಳಿಸಿದ್ದಾರೆ. ನಮ್ಮ ಹೆಸರು ಶ್ರೀನಾಥ್ ಅಂತ, ಕರ್ನಾಟಕ ಮಾನವ ಹಕ್ಕುಗಳ ಸಮಿತಿ ಜಿಲ್ಲಾಧ್ಯಕ್ಷರು. ಈ ದಿನ ಡಿಸೆಂಬರ್ 10ನೇ ತಾರೀಕು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ ಟಿ. ಚೆನ್ನಯ್ಯ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಹಾಗೂ ಕರ್ನಾಟಕ ಮಾನವ ಹಕ್ಕು ಮಹಾಮಂಡಳಿ ಬೆಂಗಳೂರು, ಕರ್ನಾಟಕ ಮಾನವ ಹಕ್ಕುಗಳ ಸಮಿತಿ ಕೋಲಾರ ಈ ವತಿಯಿಂದ ಇಲ್ಲಿ ಕಾರ್ಯಕ್ರಮ ಮಾಡಿದ್ದು, ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಇದೆ, ಕುವೆಂಪು ಅವರು ಹೇಳಿದ್ದಾರೆ. ಆದರೆ ಅದನ್ನ ಯಾರೂ ಗಮನಿಸೋದಿಲ್ಲ. ಇವತ್ತಿನ ದಿವಸ ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ, ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಯಾರೋ ಒಬ್ರು ಬಿದ್ದು ಅಂದರೆ ಕಾಮನ್ ಆಗಿಬಿಟ್ಟಿದ್ದೇವೆ. ಒಂದು ಮೊಬೈಲ್ ತೊಗೊಂಡು ವೀಡಿಯೋ ಮಾಡೋದು, ಅದನ್ನು ಸ್ಟೇಟಸ್ ಏನು ಬರುತ್ತೆ ನೋಡೋದು, ಅಥವಾ ವ್ಯೂಸ್ ಏನು ಬರುತ್ತೆ ನೋಡೋದು, ಅದನ್ನೆಲ್ಲ ಸಾಮಾನ್ಯವಾಗಿ ತಿಳ್ಕೊಬೇಕಾದ್ರೆ ಸಾಮಾನ್ಯ ಜನ ನಾವೇನು ಮಾಡಬೇಕಂದ್ರೆ, ದಾರಿಯಲ್ಲಿ ಹೋಗ್ಬೇಕು, ಆಕಸ್ಮಿಕವಾಗಿ ಅಪಘಾತಕ್ಕೀಡಾದ ವ್ಯಕ್ತಿಯನ್ನು ನಾವು ತುರ್ತಾಗಿ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು. ಅದನ್ನು ಫಸ್ಟು ನಾವು ಮಾನವೀಯತೆ ಕಲಿಬೇಕು. ಮನುಷ್ಯ ಆದಮೇಲೆ ನಾವು ಮಾನವೀಯತೆ ಕಲಿಬೇಕು. ಎಷ್ಟೋ ಜೀವರಾಶಿಗಳಿದೆ ನಮ್ಮ ಇದರಲ್ಲಿ ಭೂಮಿಯಲ್ಲಿ, ಆದರೆ ಎಲ್ಲದಕ್ಕೂ ಮಾನವೀಯತೆ ಗೊತ್ತಿರೋದಿಲ್ಲ. ನಮಗೆ ಮನುಷ್ಯತ್ವ ಇರುವ ಮನುಷ್ಯ ಆಗಿರೋದ್ರಿಂದ ಕಾರಣದಿಂದ ನಾವು ಮಾನವೀಯತೆಯಿಂದ ಪ್ರತಿಯೊಂದನ್ನು ನೋಡ್ಕೊಬೇಕು. ಎರಡನೇದಾಗಿ ಏನಪ್ಪ ಅಂದರೆ, ನಾವು ವಿದ್ಯಾವಂತರಾಗಬೇಕು. ನಾವು ಸಾಮಾನ್ಯವಾಗಿ ವಿದ್ಯಾವಂತರಾದಾಗ ನಮ್ಮ ಹಕ್ಕುಗಳನ್ನು ಕೇಳಿ ಪಡಿಬೋದು. ಹಕ್ಕುಗಳನ್ನು ಯಾವತ್ತು ಕೇಳಿ ಪಡಿತೀವಿ ಅಂದಾಗ ನಾವು ಅವಿದ್ಯಾವಂತರಾದಾಗ ನಾವು ಕೇಳಿ ಪಡೋಕ್ಕಾಗಲ್ಲ. ಇವತ್ತಿನ ದಿವಸ ಎಲ್ಲ ಮಕ್ಕಳು ಆಗಲಿ, ತಂದೆ ತಾಗಲಿ, ಕೆಲವರೆಲ್ಲ ಯೂಟ್ಯೂಬು ಆಳು ಮುಳು ಅಂತ ಫೋನ್ ನೋಡ್ಕೊಂಡು ಕೂತ್ಕೊಳ್ತಾರೆ, ಟಿ ವಿ ನೋಡ್ಕೊಂಡು ಕೂತ್ತಾರೆ. ಅದರ ಬಿಟ್ಟು ಒಂದು ಪುಸ್ತಕ ಅಥವಾ ದಿನಪತ್ರಿಕೆಯನ್ನು ಓದಿ ಅಥವಾ ಮಾಧ್ಯಮದಲ್ಲಿ ಬರುವಂಥ ಒಂದು ಸಮಾಚಾರ ವಿಶೇಷವನ್ನು ತಿಳಿಯಿರಿ. ನಿಮ್ಮ ಹಕ್ಕುಗಳನ್ನು ನೀವೇ ಕೇಳ್ಪಡುವಂಥ ಬುದ್ಧಿವಂತರಾಗ್ತೀರಾ. ಇಲ್ಲಾಂದರೆ ಹಿಂದಿನ ದಿವಸಗಳೆಲ್ಲ ಇದ್ದಂಗೆ ಯಾರೋ ಜೀತದಾಳು ಪರಿಸ್ಥಿತಿಯಲ್ಲಿ ನೀವು ಹೊರಟೋಗ್ತೀರಾ. ಜೀತದಾಳು ಪರಿಸ್ಥಿತಿ ತೆಗಿಬೇಕು. ಒಂದು ಶೋಷಣೆಗೆ ಒಳಗಾಗಬಾರ್ದು. ಯಾವುದೇ ಜನಾಂಗದವರಾಗಿರ್ಬೋದು, ಇಂಥ ಜನಾಂಗ ಅಂತೇನಿಲ್ಲ, ಯಾವುದೇ ಶೋಷಣೆಗೆ ಒಳಗಾಗಬಾರ್ದು ಅಂದರೆ ನಾವು ವಿದ್ಯಾವಂತರಾಗಬೇಕು. ಹಕ್ಕುಗಳನ್ನು ಕೇಳಿಪಡುವಂಥವ್ರಾಗಬೇಕು. ಅಧಿಕಾರಿಗಳು ನಮಗೆ ಇವು ದಿವಸ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದಾಗ ಸ್ಪಂದಿಸ್ತಾ ಇಲ್ಲ. ಯಾಕೆ ಸ್ಪಂದಿಸಲ್ಲ ಅಂದರೆ, ನಾವು ಮುಂದೆ ದಿನಗಳಲ್ಲಿ ಕೇಳಿಲ್ಲ. ಈ ದಿನಗಳಲ್ಲಿ ಕೇಳೋ ಮಟ್ಟಕ್ಕೆ ನಾವು ಬಂದಿದ್ದೀವಿ. ಅಧಿಕಾರಿಗಳ ಹತ್ರ ಹೋಗಿ ಅಥವಾ ಒಂದು ಸ್ಟೇಷನಲ್ಲಾಗಲಿ ಯಾವುದೋ ಒಂದು ಅಧಿಕಾರಿ ನಮ್ಮ ಕೆಲಸ ಮಾಡಿಲ್ಲ ಅಂತ ಕೇಳಿದಾಗ ನಾವು ಕೇಳೋಂಥ ಟೇಬಲ್ ಗುದ್ದು ಕೇಳಬೇಕು. ನಮಗೆ ನಮ್ಮನ್ನು ಹಕ್ಕನ್ನು ಯಾಕೆ ನೀವು ಉಲ್ಲಂಘನೆ ಮಾಡ್ತಾಯಿದ್ದೀರಾ, ನಮಗೆ ಕೊಡಿ, ಇದನ್ನು ನಾವು ಸರಿ ಇದ್ದೀವಿ, ಮಾಡಬೇಕು, ಇದನ್ನು ನೀವು ಯಾಕೆ ತಪ್ಪು ಮಾಡ್ತಾಯಿದ್ದೀರ ಅಂತ ಕೇಳೋಂಥ ಧೈರ್ಯ ನಮ್ಮಲ್ಲಿಲ್ಲ. ಯಾಕಿಲ್ಲ ಅಂದರೆ ನಾವು ವಿದ್ಯಾವಂತರಲ್ಲ. ಕೆಲವು ವಿದ್ಯಾವಂತರು ಏನು ಮಾಡ್ತಾರೆ ಅಂದರೆ, ಹೋಗ್ತಾರೆ ಸಾಮಾನ್ಯವಾಗಿ. ಇವಾಗ ನಾವು ವಿದ್ಯಾವಂತರು, ನಾವು ಹೋಗ್ತೀವಿ, ಟೇಬಲ್ ತರ್ತೀವಿ. ಕೆಲವು ವಿದ್ಯಾವಂತರಿಲ್ಲದೆ ಅದು ಹೋಗ್ತಾರೆ, ಅವ್ರೇನು ಅಧಿಕಾರಿಗಳು ಹೇಳಿದ್ದನ್ನು ಕೇಳ್ಕೊಂಡು ತಲೆ ಆಡಿಸ್ಕೊಂಡ್ಬರ್ತಾರೆ. ಆದರೆ ದಯವಿಟ್ಟು ಎಲ್ಲರೂ ವಿದ್ಯೆಯನ್ನು ಪಡೆಯಿರಿ. ವಿದ್ಯೆ ಪಡೆದ್ರೆ ನಿಮ್ಮ ಹಕ್ಕುಗಳು ಸಿಗ್ತವೆ ಅಂತ ಹೇಳ್ತಾ, ಇವತ್ತಿನ ದಿವಸ ವಿಶ್ವ ಮಾನವ ಹಕ್ಕುಗಳ ದಿವಸ ನಾನು ಹೇಳಲು ಬಯಸ್ತೇನೆ.